ಇಂಡಿಯಾ ಟುಡೇಯಿಂದ ಕಿಕ್ಔಟ್ ಆದ್ರ ರಾಜದೀಪ್ ಸರ್ದೇಸಾಯಿ ಪಿಒಕೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೆಟ್ಟಿಗರಿಂದ ಲೆಫ್ಟ್ ರೈಟ್ ಕ್ಲಾಸ್. How are we going to take back Pakistan occupied Kashmir? We have two options. Either we agree on the present LOC as an international border. ಇಡೀ ದೇಶವೇ ಪಿಒಕೆ ನಮ್ಮದು ಅಂತಿರುವಾಗ ಈ ಅಪ್ಪಂದೊಂದು ಹೊಸ ರಾಗ. ಪಾಕಿಸ್ತಾನದ ಬಗ್ಗೆ ಭಾರತಕ್ಕೆ ಭಯ ಇರಬೇಕಂತೆ. ಈ ಜರ್ನಲಿಸ್ಟ್ ಬಾಯಿಗೆ ಲಂಗು ಲಗಾಮೇ ಇಲ್ವಾ? ಈ ಹಿಂದೆಯೂ ಇದೇ ರೀತಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ರಾಜದೀಪ್ ಸರ್ದೇಸಾಯಿ. ನಮಸ್ಕಾರ ವೀಕ್ಷಕರೇ. ಫೇಮಸ್ ಜರ್ನಲಿಸ್ಟ್ ರಾಜದೀಪ್ ಸರ್ದೇಸಾಯಿ ಅವರನ್ನ ಇಂಡಿಯಾ ಟುಡೇಯಿಂದ ಕಿಕ್ಔಟ್ ಮಾಡಲಾಯ್ತಾ? ರಾಜದೀಪ್ ಸರ್ದೇಸಾಯಿಗೆ ಇಂಡಿಯಾ ಟುಡೇ ಗೇಟ್ ಪಾಸ್ ಕೊಡ್ತಾ? ಈ ರೀತಿ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಚರ್ಚೆಯಾಗ್ತಿದೆ. ದಶಕಗಳಿಂದ ಇಂಡಿಯಾ ಟುಡೇನಲ್ಲಿ ರಾಜದೀಪ್ ಸರ್ದೇಸಾಯಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ್ರೆ ಈಗ ಯಾಕೆ ಅವರಿಗೆ ಗೇಟ್ ಪಾಸ್ ಕೊಡಲಾಗಿದೆ, ಯಾಕೆ ಈ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ, ಮೇ 22ಕ್ಕೆ ಅವರ ಚಾನೆಲ್ನಲ್ಲಿ ಒಂದು ಡಿಬೇಟ್ ನಡೆಯುತ್ತೆ. ಆಗ ಈ ಪುಣ್ಯಾತ್ಮ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಪಿಒಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಕೊಟ್ಬಿಟ್ಟು LOC ಏನಿದೆಯಲ್ಲ ಅದನ್ನ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಒಪ್ಕೊಳ್ಬೇಕು, ಇದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಭಾವ್ಯ ಪರಿಹಾರ ಅಂತ ಹೇಳಿಕೊಂಡು ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. How are we going to take back Pakistan occupied Kashmir? We have two options. Either we agree on the present LOC as an international border, which was put on the table, which I think is a potential solution. Are you telling me we will walk into POK tomorrow and Pakistan will give up? Why tomorrow? Is that what you're suggesting? Civilizational state? So explain that's where I differ. That's where I differ. These are all very nice terms, civilizational state. Let us not underestimate also Pakistan's capacity to strike back as a nuclear power. I am saying, are we looking for permanent solutions, or is the Prime Minister, as he was today, first satisfying the domestic constituency? ನಾವು ಒಂದೇ ಒಂದು ದಿನದಲ್ಲಿ ಪಿಒಕೆಯನ್ನ ವಾಪಸ್ ಪಡಿಬಹುದಾ? ಪಾಕಿಸ್ತಾನವನ್ನು ನಾವು ಹಗುರವಾಗಿ ಪರಿಗಣಿಸಬಾರದು ಅಂತ ಹೇಳಿ ಭಾರತದ ಆಕ್ರಮಣಕಾರಿ ನಿಲುವನ್ನೇ ಪ್ರಶ್ನಿಸಿದ್ದಾರೆ ರಾಜದೀಪ್ ಸರ್ದೇಸಾಯಿ. ಯಾವಾಗ ರಾಜದೀಪ್ ಸರ್ದೇಸಾಯಿ ಇಂಡಿಯಾ ಟುಡೇದಲ್ಲಿ ನಡೆದಂತ ಡಿಬೇಟ್ ನಲ್ಲಿ ಈ ರೀತಿ ಒಂದು ಅಸಂಬದ್ಧ ಅವಿವೇಕತನದ ಹೇಳಿಕೆಯನ್ನ ಕೊಟ್ಟರೋ, ನೆಟ್ಟಿಗರು ರಾಜದೀಪ್ ಸರ್ದೇಸಾಯಿ ಅವರನ್ನ ಲೆಫ್ಟ್ ರೈಟ್ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ದೇಶ ವಿರೋಧಿ ಹೇಳಿಕೆಗೆ ತಪ್ಪರಾಕಿ ಬಿಸ್ತಿದ್ದಾರೆ. ಎಬಿಪಿ ನ್ಯೂಸ್ನ ಪತ್ರಕರ್ತೆ ಮೇಘಾ ಪ್ರಸಾದ್ ಅನ್ನೋರು ಮೊಟ್ಟ ಮೊದಲು ಟ್ವೀಟ್ ಮಾಡಿದ್ರು, ಮಾಧ್ಯಮದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಕಿಕ್ಔಟ್ ಮಾಡಲಾಗಿದೆ ಅಂತ. ಅವ್ರು ಎಲ್ಲೂ ಕೂಡ ಹೆಸರನ್ನ ಉಲ್ಲೇಖಿಸಿಲ್ಲ. ಯಾವಾಗ ಇವರು ಟ್ವೀಟ್ ಮಾಡಿದ್ರೋ ಅಲ್ಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಆದ್ರೆ ನೆಟ್ಟಿಗರು ಎಲ್ಲರೂ ಕೂಡ ಇದು ರಾಜದೀಪ್ ಸರ್ದೇಸಾಯಿ ಅವರೇ ಅಂತ ಹೇಳ್ಕೊಂಡು ಅವ್ರೇನ್ ಮೊನ್ನೆ ಡಿಬೇಟ್ ನಲ್ಲಿ ಈ ರೀತಿ ಮಾತನಾಡಿದ್ರಲ್ಲ ಒಂದಕ್ಕೊಂದು ಜೋಡಿಸ್ತಾ ಹೋದ್ರು. ಈಗ ಪೆಹಲ್ಗಾಮ್ ದಾಳಿಯಾಗಿದೆ, ಇಡೀ ಭಾರತದ ಜನ ಪ್ರತಿಕಾರದ ಜ್ವಾಲೆಯಲ್ಲಿ ಕುದಿತಾ ಇದ್ದಾರೆ. ಇಂಥ ಸಮಯದಲ್ಲಿ ಈ ರೀತಿ ಪಿಒಕೆಗೆ ಸಂಬಂಧಪಟ್ಟಂತೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರೋದು ದೇಶಾದ್ಯಂತ ಅವರ ವಿರುದ್ಧ ಆಕ್ರೋಶ ಬೊಗಿಲೇಳುವಂತೆ ಮಾಡಿದೆ. ತುಂಬಾ ದೊಡ್ಡ ಸುದ್ದಿ. ಮಾಧ್ಯಮದಲ್ಲಿ ಅತಿ ದೊಡ್ಡ ವ್ಯಕ್ತಿಯನ್ನ ಅನಿರೀಕ್ಷಿತವಾಗಿ ತೆಗೆದುಹಾಕಲಾಗಿದೆ, ಪಾಕಿಸ್ತಾನದ ಪರ ವಕಾಲತ್ತನ್ನ ವಹಿಸೋದಕ್ಕಾಗಿ ಅಂತ ಹೇಳಿ ನೆಟ್ಟಿಗರು ರಾಜದೀಪ್ ಸರ್ದೇಸಾಯಿ ವಿರುದ್ಧ ವಾಗ್ದಾಳಿ, ಟೀಕೆಗಳ ಸುರಿಮಳೆಯನ್ನ ಗೈತಿದ್ದಾರೆ. ಡಿಬೇಟ್ ಮಾಡೋ ಸಂದರ್ಭದಲ್ಲಿ ರಾಜದೀಪ್ ಸರ್ದೇಸಾಯಿ ರೋಷಾವೇಶದಲ್ಲಿ ಮಾತನಾಡಿದ್ರು. ಏನೋ ಪಾಕಿಸ್ತಾನದ ಪರ ವಕಾಲತ್ತನ್ನು ವಹಿಸ್ಕೊಂಡ ಹಾಗೇನೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಲೈನ್ ಆಫ್ ಕಂಟ್ರೋಲ್ ಅನ್ನ ಔಪಚಾರಿಕವಾಗಿ ಅಂತಾರಾಷ್ಟ್ರೀಯ ಗಡಿಯಾಗಿ ಪರಿಗಣಿಸಬೇಕು, ಹಾಗೆ ಭಾರತ ಪಿಒಕೆಯನ್ನ ವಾಪಸ್ ತೆಗೆದುಕೊಳ್ಳುವಂತಹ ವಿಚಾರವನ್ನ ಕೈ ಬಿಡಬೇಕು. ಇನ್ನೊಂದು ಕಡೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಭಾರತ ಪರಮಾಣು ಶಕ್ತಿ ಇರುವಂತಹ ಪಾಕಿಸ್ತಾನವನ್ನ ಹಗುರವಾಗಿ ಪರಿಗಣಿಸಬಾರದು ಅಂತ. ನೋಡಿ ಒಂದೊಂದು ಲೈನ್ ಹೇಗಿದೆ ಅಂತ ಹೇಳಿ. ಇದನ್ನ ದೇಶ ವಿರೋಧಿ ಹೇಳಿಕೆ ಅಂತ ಇನ್ನೇನನ್ಬೇಕು? ಒಬ್ಬ ಖ್ಯಾತ ಪತ್ರಕರ್ತ ಆಡುವಂತ ಮಾತಾಯ್ದು. ಪೆಹಲ್ಗಾಮ್ನಲ್ಲಿ ದಾಳಿಯಾಗಿದೆ, ಇಡೀ ದೇಶದ ಜನ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ಬೇಕು ಅಂತ ಕೂಗ್ತಿದ್ದಾರೆ. ಪಿಒಕೆನೂ ಕೂಡ ಬೇಕು ಅಂತ ಹೇಳ್ಕೊಂಡು ನಾವು ಪಿಒಕೆ ಪಡೆಯೋದೇ ನಮ್ಮ ಮುಂದಿನ ಹೆಜ್ಜೆ ಅಂತ ಹೇಳಿ ಮೋದಿಯಿಂದ ಹಿಡಿದು ಸರ್ಕಾರ, ವಿರೋಧ ಪಕ್ಷಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಆದ್ರೆ ಒಬ್ಬ ಪತ್ರಕರ್ತರಾಗಿ ನೀವು ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾವಾಗ ರಾಜದೀಪ್ ಸರ್ದೇಸಾಯಿ ಡಿಬೇಟ್ ನಲ್ಲಿ ಈ ರೀತಿ ಮಾತಾಡಿದ್ರೋ ಟ್ವೀಟ್ಗಳ ಸುರಿಮಳಿಯೇ ಬಂತು. ಜನ ಕೂಡ ಪ್ರಶ್ನೆಯನ್ನ ಕೇಳಿದ್ರು, ನೀವು ಯಾವ ಸೀಮೆ ಪತ್ರಕರ್ತಾರಿ? ನೀವೇ ಪಾಕಿಸ್ತಾನದ ಟೋನ್ ನಲ್ಲಿ ಮಾತಾಡ್ತಾ ಇದ್ದೀರಾ, ದೇಶದ್ರೋಹಿಯ ರೀತಿ ಮಾತನಾಡ್ತಿದ್ದೀರಾ, ನಿಮ್ಮದು ಎಡಪಂಥೀಯ ಬುದ್ಧಿ ಅಂತ ಹೇಳ್ಕೊಂಡು. ನೆಟ್ಟಿಗರು ಇಷ್ಟೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಕೆಲವರು ಹೇಳಿದ್ದಾರೆ, ಈ ದೇಶದ್ರೋಹಿಯನ್ನ ಕೂಡಲೇ ಬಂಧಿಸಿ. ರಾಜದೀಪ್ ಸರ್ದೇಸಾಯಿ ಅಂತವರು ಕರಣ್ ತಾಪರ್ನಂತಹ ಜರ್ನಲಿಸ್ಟ್ಗಳು ಇಷ್ಟು ವರ್ಷಗಳು ಕೂಡ ಮಾಡ್ಕೊಂಡು ಬಂದಿದ್ದನ್ನೇ ಪಾಕಿಸ್ತಾನದ ಪ್ರೊಪಗೇಟೆಡ್ ನರೇಟಿವ್ಗಳನ್ನೇ ಇವರು ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿ ಮತ್ತೊಬ್ಬ ನೆಟ್ಟಿಗ
ಕಿಡಿಕಾರಿದ್ದಾರೆ. ಇನ್ನೂ ಕೆಲವರು ಹೇಳಿದ್ದಾರೆ ಬೆಸ್ಟ್ ಸೊಲ್ಯೂಷನ್ ಅನ್ನು ಕೊಟ್ಬಿಡ್ತೀವಿ, ರಾಜೀವ್ ಸರ್ದೇಸಾಯಿ ಅವರನ್ನೇ ಪಾಕಿಸ್ತಾನ ಕೊಟ್ಬಿಡಿ, ಸೊಲ್ಯೂಷನ್ ಅಲ್ಲೇ ಸಿಕ್ಬಿಡುತ್ತೆ ಅಂತ ಅನ್ಕೊಂಡು. ಇದು ರಾಜೀವ್ ಸರ್ದೇಸಾಯಿ ಈ ರೀತಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ನ ಕೊಡ್ತಾ ಇರೋದು ಇದೇ ಮೊದಲನೇ ಬಾರಿ ಏನಲ್ಲ. ಈ ಹಿಂದೆಯೂ ಕೂಡ ಹಲವು ಬಾರಿ ಇದೇ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟು ಪೇಚಿಗೂ ಕೂಡ ಸಿಲುಕೊಂಡಿದ್ರು. 2021 ಜನವರಿಯಲ್ಲಿ ದಿಲ್ಲಿಯಲ್ಲಿ ರೈತರು ಟ್ರ್ಯಾಕ್ಟರ್ ರ್ಯಾಲಿಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಒಬ್ಬ ರೈತ ಮೃತಪಟ್ಟಿದ್ದ. ಆದ್ರೆ ರಾಜೀವ್ ಸರ್ದೇಸಾಯಿ ಇದನ್ನ ಬೇರೆ ರೀತಿನೇ ತಿರುಚಿ ಟ್ವೀಟ್ ಮಾಡಿದ್ರು. ಪೊಲೀಸರ ಗುಂಡೇಟಿನಿಂದ ಆ ರೈತ ಮೃತಪಟ್ಟಿದ್ದ ಅಂತ ಅನ್ಕೊಂಡು. ಆದ್ರೆ ಆಮೇಲೆ ಕನ್ಫರ್ಮೇಶನ್ ಕೂಡ ಸಿಕ್ತು, ಅವರು ಟ್ರ್ಯಾಕ್ಟರ್ನಿಂದ ಕೆಳಗೆ ಬಿದ್ದು ಸತ್ತೋಗಿದ್ರು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಹಿತಿಯನ್ನು ಹರಡಿದ್ದಕ್ಕಾಗಿ ಇಂಡಿಯಾ ಟುಡೇ 1 ತಿಂಗಳುಗಳ ಕಾಲ ಅವರನ್ನ ಆನ್ ಏರ್ ನಿಂದ ತೆಗೆದು ಹಾಕಿತ್ತು. ಹಾಗೆ 1 ತಿಂಗಳ ಸಂಬಳವನ್ನ ಕೂಡ ಕಟ್ ಮಾಡಿತ್ತು. ಇನ್ನು ಟೀಕೆ ಮಾಡೋರು ಇವರ ಆಗಾಗ ಹೇಳ್ತಿರ್ತಾರೆ, ಇವರು ಪ್ರಧಾನಿ ಮೋದಿ ವಿರುದ್ಧ ಯಾವಾಗ್ಲೂ ಕೂಡ ವಾಗ್ದಾಳಿ ಮಾಡ್ತಿರ್ತಾರೆ, ವಿರೋಧ ಪಕ್ಷಗಳ ಬಗ್ಗೆ ತುಂಬಾನೇ ಸಾಫ್ಟ್ ಕಾರ್ನರ್ ಇದೆ ಇವರಿಗೆ ಅಂತ ಅನ್ಕೊಂಡು. ಸೊ ಇದು ಯಾವಾಗ ಇನ್ನೂ ಹೆಚ್ಚಾಯ್ತು ಅಂತ ಹೇಳಿದ್ರೆ, ಸಾಗರಿಕಾ ಘೋಷ್ ಇವರ ಪತ್ನಿ ಏನು ಟಿಎಂಸಿ ಇಂದ ರಾಜ್ಯಸಭೆ ಸಂಸದರಾದ್ರು, ಆವಾಗ್ಲೂ ಕೂಡ ಅಷ್ಟೇನೆ ಟಿಎಂಸಿ ಬಿಜೆಪಿಗೆ ವಿರುದ್ಧವಾದಂತಹ ಪಕ್ಷ, ಇವರು ಯಾವಾಗಲೂ ಕೂಡ ಅಪೋಸಿಟ್ ಪಕ್ಷದ ಪರ ವಕಾಲತ್ತನ್ನು ವಹಿಸ್ತಾರೆ ಅಂತ ಹೇಳ್ಕೊಂಡು ಮೊದಲಿಂದಲೂ ಕೂಡ ಇವರ ಮೇಲೆ ಈ ಆರೋಪ ಇದೆ. ರಾಜೀವ್ ಸರ್ದೇಸಾಯಿ ಅವರು ಪತ್ರಿಕೋದ್ಯಮದ ಹೆಸರಿನಲ್ಲಿ ಒಂದು ಪ್ರಪೋಗಂಡವನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಜನ ಕೂಡ ಇವರ ವಿರುದ್ಧ ಆಗಾಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲಿ ಒಂದು ವಿಚಾರ ನನಗೆ ಸ್ಪಷ್ಟಪಡಿಸ್ತೀನಿ ವೀಕ್ಷಕರೇ, ಎಲ್ಲೋ ಕೂಡ ಇಂಡಿಯಾ ಟುಡೇ ಆಗ್ಲಿ ರಾಜೀವ್ ಸರ್ದೇಸಾಯಿ ಆಗ್ಲಿ ಅವರೆಲ್ಲೂ ಕೂಡ ಪೋಸ್ಟ್ ಮಾಡ್ಕೊಂಡಿಲ್ಲ. ಇಂಡಿಯಾ ಟುಡೇನೂ ಕೂಡ ಕನ್ಫರ್ಮೇಶನ್ ಕೊಟ್ಟಿಲ್ಲ ರಾಜದೀಪ್ ಸರ್ದೇಸಾಯಿ ಅವರ ನಾವು ಚಾನೆಲ್ ನ ಕಿಕ್ಔಟ್ ಮಾಡಿದೀವಿ ಅಂತ ಹೇಳಿ. ಯಾವಾಗ ಎಬಿಪಿ ನ್ಯೂಸ್ ಜರ್ನಲಿಸ್ಟ್ ಈ ರೀತಿ ಒಂದು ಟ್ವೀಟ್ ಅನ್ನ ಹಾಕೊಂಡ್ರು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ. ಆಕೆ ಹೆಸರನ್ನ ಹಾಕೊಂಡಿರಲಿಲ್ಲ, ಆದ್ರೆ ಮೊನ್ನೆ ಡಿಬೇಟ್ ಏನಾಯ್ತಲ್ಲ, ಸೊ ಜನನೇ ಇದು ಕಲ್ಪನೆ ಮಾಡ್ಕೊಳ್ತಿದ್ದಾರೆ ರಾಜೀವ್ ಸರ್ದೇಸಾಯಿ ಅವರೇ ಇರಬೇಕು ಅಂತ ಹೇಳ್ಕೊಂಡು. ಒಂದ್ ವೇಳೆ ಇದೇ ರೀತಿ ರಾಜೀವ್ ಸರ್ದೇಸಾಯಿ ಅವರನ್ನೇನಾದ್ರೂ ಇಂಡಿಯಾ ಟುಡೇ ಕಿಕ್ಔಟ್ ಮಾಡಿದ್ದೇ ಆಗಿದ್ದಲ್ಲಿ ವಾಟ್ ನೆಕ್ಸ್ಟ್ ಫಾರ್ ರಾಜದೀಪ್ ಸರ್ದೇಸಾಯಿ ಅಂತ ಹೇಳಿದ್ರೆ, ಇವರು ಕೂಡ ರವೀಶ್ ಕುಮಾರ್ ಅವರ ರೀತಿ, ಬರ್ಕಾದತ್ ರೀತಿ ಇವರು ಕೂಡ ಒಂದು ಯೂಟ್ಯೂಬ್ ಮಾಡ್ಕೊಳ್ತಾರೆ. ಅಲ್ಲಿ ಯಾವುದೇ ರೀತಿ ಅಂದ್ರೆ ಪ್ರಪೋಗಂಡವನ್ನ ಇವರು ಪ್ರಚಾರ ಮಾಡಬಹುದು, ಅಲ್ಲಿ ಹೇಳೋರು ಕೇಳೋರು ಯಾರು ಇರೋದಿಲ್ಲ, ಇವರಿಗೆ ಇವರೇ ಹೆಡ್ ಅಂತ ಹೇಳಿ ಜನ ಕೂಡ ಮಾತನಾಡ್ಕೊಳ್ತಿದ್ದಾರೆ. ಅದೇನೇ ಇರಲಿ, ಇಂತಹ ಸಂದರ್ಭದಲ್ಲಿ ಪಿಒಕೆನ ಪಾಕಿಸ್ತಾನ ಯಾವ ರೀತಿ ಇಲ್ಲಿಗಲಿ ಆಕ್ಯುಪೈ ಮಾಡ್ತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಒಬ್ಬ ಖ್ಯಾತ ಪತ್ರಕರ್ತನಾಗಿ, ರೆಸ್ಪಾನ್ಸಿಬಲ್ ಜರ್ನಲಿಸ್ಟ್ ಆಗಿ ನೀವು ಅದು ಹೇಗೆ ಇಷ್ಟೊಂದು ಹಗುರವಾದಂತಹ ದೇಶ ವಿರೋಧಿ ಹೇಳಿಕೆಯನ್ನು ಕೊಡ್ತೀರಾ ರಾಜೀವ್ ಸರ್ದೇಸಾಯಿ ಅವರೇ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.